ಸೆಪ್ಟೆಂಬರ್ 2ಕ್ಕೆ ಡಿ ಬಾಸ್ ದರ್ಶನ್ ರವರಿಗೆ ಬೇಲ್. ಹೌದು ಸ್ನೇಹಿತರೆ, ಒಂದು ಗುಡ್ ನ್ಯೂಸ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಒಂದು ದರ್ಶನ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅನ್ನೋದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಒಂದು ದರ್ಶನ್ ಅಭಿಮಾನಿಗಳಿಗೆ ತುಂಬ ಅಂದರೆ ತುಂಬ ಒಳ್ಳೆಯ ಗುಡ್ ನ್ಯೂಸ್. ಯಾಕಪ್ಪ ಅಂತಂದರೆ ಡಿ ಬಾಸ್ ದರ್ಶನ್ ರವರಿಗೆ ಸಿಗಲಿದೆ ಬೇಲ್. ಹೌದು ಸ್ನೇಹಿತರೆ, ಒಂದು ಡಿ ಬಾಸ್ ದರ್ಶನ್ ರವರು ಈಗಾಗಲೇ ಒಂದು ಸೆಪ್ಟೆಂಬರ್ 2ಕ್ಕೆ ಹೊರಬರಲಿದ್ದಾರೆ. ಸೊ ಒಂದು ಯಾವ ರೀತಿಯಾಗಿ ಅಪ್ಪ ಅಂತಂದರೆ ಒಂದು ಬೇಲನ್ನು ಕೊಡೋದಿಲ್ಲ ಅನ್ನೋ ಮಾತನ್ನು ಹೇಳಿದರು. ಒಂದು ಬೇಲನ್ನು ಕೊಡೋದಿಲ್ಲ, 1 ವರ್ಷಗಳ ಕಾಲ ಯಾವುದೇ ರೀತಿಯಾಗಿ ಟ್ರೈ ಮಾಡಬೇಡಿ ಅನ್ನೋ ಮಾತನ್ನು ಒಂದು ಡಿ ಬಾಸ್ ದರ್ಶನ್ ರವರಿಗೆ ಒಂದು ವಕೀಲರು ಹೇಳಿದರು, ಅಂದರೆ ನ್ಯಾಯಾಧೀಶರು ಹೇಳಿದರು. ಆದರೆ ಇದಕ್ಕಿದ್ದ ಹಾಗೆ ಹೇಗೆ ಬೇಲ್ ಸಿಕ್ತು, ಸೊ ಏನು, ಹೇಗೆ ಬೇಲನ್ನು ಕೊಡಿಸ್ತಾರೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ದರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲಾಗಿ ಏನು ನೋಡಬೇಕಪ್ಪ ಅಂತಂದರೆ, ಡಿ ಬಾಸ್ ದರ್ಶನ್ ರವರಿಗೆ ಬೇಲ್ ಸಿಗಬಾರ್ದು. ಸೊ ಅವ್ರು ಮಾಡಿರೋ ತಪ್ಪಿಗೆ ಅವರು ಒಂದು ಜೀವನ ಪೂರ್ತಿ ಒಂದು ಜೈಲಿನಲ್ಲಿ ಕೊಳಿಬೇಕು ಅನ್ನೋ ಮಾತನ್ನು ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಜನ ಇಲ್ಲ, ಅವರು ಮಾಡಿರೋ ತಪ್ಪಿಗೆ ಅವರಿಗೆ ಅರಿವಾಗಿದೆ, ಸೊ ಇನ್ನು ಅವರಿಗೆ ಬೇಲ್ ಸಿಗಬೇಕು ಅನ್ನೋ ಮಾತನ್ನು ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಅನ್ನಿಸುತ್ತೆ, ಡಿ ಬಾಸ್ ದರ್ಶನ್ ರವರಿಗೆ ಬೇಲ್ ಸಿಗಬೇಕಾ ಅಥವಾ ಅವರು ಮಾಡಿರೋ ತಪ್ಪಿಗೆ ಅವರು ಒಳಗಡೆನೇ ಇರಬೇಕಾ? ಇದ್ರ ಬಗ್ಗೆ ನಿಮ್ಗೆ ಅನ್ನಿಸ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ಒಂದು ಡಿ ಬಾಸ್ ದರ್ಶನ್ ರವರ ಬಗ್ಗೆ ಹೇಳಬೇಕಪ್ಪ ಅಂತಂದರೆ, ತುಂಬಾ ಒಂದು ಸಮಾಜಮುಖಿ ಕಾರ್ಯಗಳನ್ನು ಕೂಡ ಡಿ ಬಾಸ್ ದರ್ಶನ್ ರವರು ಮಾಡಿದ್ದಾರೆ. ಯಾಕಪ್ಪ ಅಂತಂದರೆ ನಾವು ಡಿ ಬಾಸ್ ದರ್ಶನ್ ರವರನ್ನು ಒಂದು ಮೊದಲಿಂದ ಕೂಡ ನೋಡಿಕೊಂಡು ಬಂದಿದ್ದೇವೆ. ಹಲವಾರು ಪ್ರಾಣಿ ಪಕ್ಷಿಗಳನ್ನು ಸಾಕೊಂಡು ಬಂದಂಥವ್ರು. ಸೊ ತುಂಬಾ ಒಂದು ಪ್ರಾಣಿಗಳಿಗೆ ಒಂದು ಆಸರೆ ಆದಂಥವ್ರು. ಸೊ ಹಲವಾರು ಪ್ರಾಣಿಗಳನ್ನು ದತ್ತು ಪಡೆದಂಥವ್ರು. ತಮ್ಮ ಮನೆ ಬಾಗಿಲಿಗೆ ಬಂದ ಅಭಿಮಾನಿಗಳಿಗೆ ಯಾವತ್ತೂ ಕೂಡ ಒಂದು ಮರಳಿ ಕಳಿಸಿಲ್ಲ. ಏನಾದರೂ ಕೈಲಾದಷ್ಟು ಸಹಾಯವನ್ನು ಮಾಡಿಯೇ ಒಂದು ದರ್ಶನ್ ರವರು ಕಳಿಸಿದ್ದಾರೆ. ಸೊ ಇಷ್ಟೆಲ್ಲ ಮಾಡಿದ ದರ್ಶನ್ ರವರು ಯಾವ ರೀತಿ ಆಗಿಬಿಟ್ರಪ್ಪ ಅಂತಂದರೆ, ಸೊ ತುಂಬಾ ಜೀವನವೇ ಬೇಡ, ನನಗೆ ವಿಷ ಕೊಡಿ ಅನ್ನೋ ಒಂದು ಲೆವೆಲ್ಗೆ ಬಂದಿದ್ದಾರಂತೆ ದರ್ಶನ್ ರವರು. ಸೊ ಇಷ್ಟೆಲ್ಲ ಮಾಡಿದ ದರ್ಶನ್ ರವರು ಈಗ ಯಾವ ರೀತಿಯಾಗಿದೆ ಅಂದರೆ, ಜೈಲಿನಲ್ಲಿ ತುಂಬಾ ಒಂದು ಕಷ್ಟವನ್ನು ಪಡ್ತಿದ್ದಾರೆ. ಸೊ ಬೆನ್ನು ನೋವು, ಹಲವಾರು ಒಂದು ನೋವುಗಳಿಂದ ತುಂಬಾ ಒಂದು ಬಳಲ್ತಾ ಇದ್ದಾರೆ. ನನಗೆ ಒಂದು ತೊಟ್ಟು ವಿಷವನ್ನು ಕೊಡಬೇಡಿ ಅನ್ನೋ ಮಾತನ್ನು ಕೂಡ ಒಂದು ನ್ಯಾಯಾಧೀಶರಿಗೆ ಒಂದು ದರ್ಶನ್ ರವರು ಹೇಳಿದ್ರಂತೆ. ಸೊ ಇಷ್ಟೆಲ್ಲ ಮಾಡಿದ ದರ್ಶನ್ ರವರು ಸೊ ತುಂಬಾ ಒಂದು ಸಮಾಜಮುಖಿ ಕಾರ್ಯಗಳನ್ನು ಮಾಡಿದ್ದಾರೆ. ಸೊ ಎಷ್ಟೇ ಒಂದು ಸಮಾಜಮುಖಿ ಕಾರ್ಯಗಳನ್ನು ಮಾಡಿದ್ರೂ ಕೂಡ, ಒಂದು ಮನುಷ್ಯ ಎಷ್ಟೇ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೂ ಕೂಡ ಅವನ ಒಂದು ಕೆಟ್ಟ ಕೆಲಸವನ್ನೇ ಸಮಾಜ ನೆನಪಿಟ್ಕೊಳ್ಳೋದು ಅನ್ನೋ ಒಂದು ಮುಖ್ಯ ಒಂದು ಮಾತಿಗೆ ಒಂದು ದರ್ಶನ್ ರವರೇ ಉದಾಹರಣೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ತುಂಬಾ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡಿದ್ರೂ ಕೂಡ ಇಲ್ಲಿ ಒಂದು ದರ್ಶನ್ ರವರ ಒಂದು ಆ ಒಂದು ಕೆಟ್ಟ ಕೆಲಸನೇ ಎಲ್ರಿಗೂ ಕೂಡ ಕಾಣ್ತಾ ಇದೆ. ಸೊ ನಾನೇನು ದರ್ಶನ್ ರವರು ಒಳ್ಳೆಯ ಕೆಲಸ ಮಾಡಿದ್ದಾರೆ, ಅವರು ಹೊರಬರಲಿ ಅನ್ನೋದು ನಾನೇನು ಹೇಳ್ತಾ ಇಲ್ಲ. ಆದರೆ ನಾವು ಇನ್ನೂ ಕೆಲವೊಂದಿಷ್ಟು ಜನ ರಾಜಕಾರಣಿಗಳ ಮಕ್ಕಳುಗಳನ್ನು ನೋಡಿದ್ದೇವೆ. ಎಷ್ಟೇ ಕೆಟ್ಟ ಕೆಲಸಗಳನ್ನ ಮಾಡಿದ್ರೂ ಕೂಡ ಸೊ ಅವರಿಗೆ ಬೇಲ್ ಸಿಕ್ಕಿದೆ, ಆದರೆ ದರ್ಶನ್ ರವರಿಗೆ ಬೇಲ್ ಸಿಗ್ತಾ ಇಲ್ಲ. ಸೊ ಇಷ್ಟೊಂದರ ಮಟ್ಟಿಗೆ ಒಂದು ರಾಜಕೀಯ ನಮ್ಮ ದೇಶದಲ್ಲಿ ನಡೀತಾ ಇದೆಯಪ್ಪ ಅಂತಂದರೆ, ಅವ್ರ ಮೇಲೆ ತುಂಬಾ ಒಂದು ಕೆಲವೊಂದಿಷ್ಟು ಅಭಿಮಾನಿಗಳು, ಅವರ ಅಭಿಮಾನಿಗಳನ್ನ ನೋಡಿ ಕೆಲವೊಂದಿಷ್ಟು ಜನರಿಗೆ ಹೊಟ್ಟೆ ಉರಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ದರ್ಶನ್ ರವರಿಗೆ ಬೇಲ್ ಸಿಗಬೇಕು ಅನ್ನೋದು ಹಲವರ ಒಂದು ಅಭಿಪ್ರಾಯವಾಗಿದೆ. ನೀವು ನೋಡಬೇಕಪ್ಪ ಅಂತಂದರೆ, ದರ್ಶನ್ ರವರ ತಾಯಿ ಅನಾರೋಗ್ಯವನ್ನು ವಿಚಾರವನ್ನು ಇಟ್ಕೊಂಡ್ಬಿಟ್ಟು ದರ್ಶನ್ ರವರಿಗೆ ಬೇಲ್ ಕೇಳಲಿದ್ದಾರಂತೆ. ಸೊ ಖಂಡಿತವಾಗ್ಲೂ ಸೆಪ್ಟೆಂಬರ್ 2ಕ್ಕೆ ದರ್ಶನ್ ರವರಿಗೆ ಬೇಲ್ ಸಿಗುತ್ತೆ ಅನ್ನೋ ಮಾತನ್ನು ಒಂದು ವಕೀಲರು ಹೇಳಿದ್ದಾರೆ. ಸೊ ಒಂದು ದರ್ಶನ್ ರವರ ತಾಯಿ ಅನಾರೋಗ್ಯವನ್ನು ಇಟ್ಕೊಂಡು ಬೇಲ್ ಕೇಳಿದರೆ ಖಂಡಿತವಾಗ್ಲೂ ಸಿಗುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಸೊ ಈ ಪ್ರಕಾರ ದರ್ಶನ್ ರವರಿಗೆ ಬೇಲ್ ಸಿಗಬೇಕಾ ಅಥವಾ ಸಿಗಬಾರ್ದಾ, ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.